ಎಲ್ರಿಗೂ ನಮಸ್ಕಾರ. ನಾನು ಜನನಿ ವತ್ಸಲ. ತಮಿಳುನಾಡಿನಲ್ಲಿ ಆದಂತಹ ಬದಲಾವಣೆ ಇದೆಯಲ್ಲ, ಅದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ವಿಜಯ್ ಅವರು. ಸ್ನೇಹಿತರೆ, ಕರ್ನಾಟಕದಲ್ಲೂ ಅದೇ ಇತಿಹಾಸ ಸೃಷ್ಟಿಯಾಗಬೇಕು ಅಂತ ಸುಮಾರು ಚಿಂತಕರು ಎಲ್ಲರೂ ಸಹ ಮಾತನಾಡ್ತಿದ್ದಾರೆ, ಯುವ ಜನರು ಸಹ ಮಾತನಾಡ್ತಿದ್ದಾರೆ. ಅಷ್ಟು ಸುಲಭ ಅಲ್ಲ. ಯಾಕೆ ಅಂದರೆ ವಿಜಯ್ ಅವರು 2 ವರ್ಷಗಳು ಸ್ಥಾಪನೆ ಮಾಡಿ ಅವರು ಪಟ್ಟಂತಹ ಕಷ್ಟ, ಅವಮಾನಗಳು, ಅವರಿಗಾಗಿದ್ದಂತಹ ಸಂಕಷ್ಟಗಳು, ಅವರಿಗೆ ಎದುರಾದ ಸವಾಲುಗಳನ್ನು ಎದುರಿಸಿಕೊಂಡು ವಿಜಯ್ ಅವರು 2 ವರ್ಷಗಳಲ್ಲಿ ಅವರ ಪಕ್ಷವನ್ನು ಸ್ಥಾಪನೆ ಮಾಡಿದ್ದು 108 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ದಾರೆ. ವಿಜಯ್ ಅವರು ಸಾಧಿಸಿದ್ದು ಬರೀ ಅವರ ಶ್ರಮದಿಂದ, ಅವರು ಇಟ್ಟಂತಹ ಒಂದು ಸಿದ್ಧಾಂತಗಳಿಂದ. ಇದರಿಂದಾಗಿ ಎಲ್ಲಾ ಯುವ ಜನರು ಸಹ ಬಂದು, ತಮಿಳುನಾಡಿನಲ್ಲಿರುವಂತಹ ಎಲ್ಲಾ ದೇಶಗಳಿದ್ದಂತಹ ಯುವ ಜನರು ಬಂದು ಮತವನ್ನ ಹಾಕಿ ಗೆಲ್ಲಿಸಿದ್ದಾರೆ. ಅದೇ ರೀತಿಯಾಗಿಯೇ ನಮ್ಮ ಕರ್ನಾಟಕದಲ್ಲೂ ಸಹ ಆಗಬೇಕು ಅನ್ನುವಂಥದ್ದು ಇವಾಗಿನ ಯುವ ಜನರ ಮಾತಾಗಿದೆ. ಆದರೆ ವಿಜಯ್ ಅವರು ಎಷ್ಟರ ಮಟ್ಟಿಗೆ ಕಷ್ಟಪಟ್ಟಿದ್ದಾರೆ, ಹಾಗೂ ವಿಜಯ್ ಅವರು ಹಿಂದಿನ ಇತಿಹಾಸ ಏನು, ಹಾಗೂ ಅವರು ಹೇಳಿದಂತಹ ಸಿದ್ಧಾಂತಗಳೇನು, ಅವರು ಪ್ರಣಾಳಿಕೆಯಲ್ಲಿ. ಅಂದರೆ ವಿಜಯ್ ಅವರು ತಮಿಳುನಾಡಿನಲ್ಲಿ ತಾನು ಗೆದ್ದರೆ ಏನೆಲ್ಲ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಮಹಿಳೆಯರಿಗೆ, ಯುವ ಜನರಿಗೆ, ವೃದ್ಧರಿಗೆ ಹಾಗೂ ಸಂಕಷ್ಟದಲ್ಲಿರುವವರಿಗೆ ಎಲ್ಲರಿಗೂ ಸಹ ಏನೆಲ್ಲ ಸಹಾಯ ಮಾಡ್ತೀವಿ ನಮ್ಮ ಪಕ್ಷ ಬಂದರೆ ಅನ್ನುವಂಥದ್ದು ಪ್ರಣಾಳಿಕೆಯಲ್ಲಿ ಮಾಡಿದ್ದಾರೆ. ಅದೇ ರೀತಿಯಾಗಿಯೂ ಸಹ ಅವರು ಮಾಡ್ತಾರೆ. ಆದರೆ ಏನಂದರೆ, ಇದನ್ನು ನಂಬಿದಂತಹ ಮತದಾರರಿಗೆ ಅವರು ಮೋಸ ಮಾಡಬಾರ್ದು ಅಷ್ಟೇ. ಯಾಕೆಂದರೆ ವಿಜಯ್ ಅವರು ಬರೀ ಗೆಲ್ಲಕ್ಕೋಸ್ಕರ ಅದನ್ನು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿಲ್ಲ. ಅವರು ಹೆಚ್ಚಾಗಿ ನಿರುದ್ಯೋಗಿಗಳಿಗೆ ಮತ್ತು ಮಹಿಳೆಯರಿಗೆ, ಯುವ ಜನರಿಗೆ ಹಾಗೂ ಎಲ್ಲರಿಗೂ, ತಮಿಳುನಾಡಿನಲ್ಲಿರುವಂತಹ ಸರ್ವೇ ಸಾಮಾನ್ಯ ಜನರಿಗೋಸ್ಕರ ಅವರು ಪ್ರಣಾಳಿಕೆಯಲ್ಲಿ ಎಲ್ಲರಿಗೂ ಸರಿಸಮಾನವಾದ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಸ್ನೇಹಿತರೆ, ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿಯೂ ಸಹ ಪಕ್ಷ ಬರಬೇಕು, ಪ್ರಾದೇಶಿಕ ಪಕ್ಷ ಬರಬೇಕು. ವಿಜಯ್ ಅವರು ಸೋಲಿಸಿದ್ದು ಬರೀ ಸಣ್ಣ ಪುಟ್ಟ ಪಕ್ಷಗಳಲ್ಲ, 50 ವರ್ಷಗಳಿಂದ ಇದ್ದಂತಹ ಸಾಂಪ್ರದಾಯ ಪಕ್ಷಗಳನ್ನೆಲ್ಲ ಸೋಲಿಸಿ 2 ವರ್ಷಗಳಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಇದು ಸುಲಭದ ಮಾತಲ್ಲ. ಅವರು ಪಟ್ಟಂಥ ಶ್ರಮ ಅಷ್ಟರ ಮಟ್ಟಿಗೆ ಇದೆ. ಹಾಗೆ ಅವರೂ ಸಹ ಪ್ರಚಾರವನ್ನು ಮಾಡಿದ್ದಾರೆ. ಸ್ನೇಹಿತರೆ, ಈಗ ಬಂದಿರುವಂತಹ ಪ್ರಶ್ನೆ ಏನೆಂದರೆ, ಪ್ರಾದೇಶಿಕವಾಗಿ ಯಾವ ಪಕ್ಷವನ್ನು ಗೆಲ್ಲಿಸುವಂಥದ್ದು ನಮ್ಮ ಯುವ ಜನರು ಸಾಕಷ್ಟು ರೀತಿಯಾಗಿ ಯೋಚನೆ ಮಾಡ್ತಿದ್ದಾರೆ, ಪ್ರಶ್ನೆಗಳನ್ನು ಹಾಕ್ತಿದ್ದಾರೆ, ತಮ್ಮ ಸ್ನೇಹಿತರ ಬಳಿ ಮಾತನಾಡಿದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ತಿದ್ದಾರೆ. ಆದರೆ ನಾವು ಮೊದಲನಾಗಿ ಮಾಡಬೇಕಾಗಿರುವಂತಹದ್ದು ಕಾಂಗ್ರೆಸ್ಸು, BJP, JDS ಪಕ್ಷಗಳನ್ನು ಸೋಲಿಸುವಂತಹದ್ದು. ಯಾಕೆಂದರೆ ನಿರಂತರವಾಗಿ ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ, ಮಾಡ್ತಿರುವುದನ್ನು ಸಹ ಇದ್ದಾರೆ. ಇದನ್ನು ಎಲ್ಲ TV ಮಾಧ್ಯಮಗಳನ್ನು ನೋಡ್ತಾ ಇದ್ದೀವಿ. ಹಗರಣಗಳು, ಭ್ರಷ್ಟಾಚಾರಗಳು, ಅಯ್ಯೋ ಒಂದೋ ಎಡ, ಇದು ಗೊತ್ತಿದ್ರೂ ಸಹ ನಾವು ಮತವನ್ನು ಹಾಕುವಂಥದ್ದಿದೆಯಾ, ಅದು ಮೂರ್ಖತನದ ಕೆಲಸ. ತಮ್ಮ ಗೆಲುವಿಗೋಸ್ಕರ ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ ಅನ್ನೋದು ನಿರಂತರವಾಗಿ ನಿಮಗೆ ಗೊತ್ತಿದೆ. ಸೊ ಚುನಾವಣೆಯ ಸಮಯದಲ್ಲಿ ಹಣವನ್ನು ಹಂಚುವುದು, ಹೆಂಡವನ್ನು ಹಂಚುವುದು, ಸೀರೆಗಳನ್ನು ಹಂಚುವುದು, ಕುಕ್ಕರ್ ಹಂಚುವುದು, ಹೀಗೆ ತನ್ನ ಗೆಲುವಿಗೋಸ್ಕರ ಸಾಮಾನ್ಯ ಜನರನ್ನು ಭ್ರಷ್ಟರನ್ನಾಗಿ ಮಾಡ್ತಿದ್ದಾರೆ, ಅಪರಾಧಿಗಳನ್ನಾಗಿ ಮಾಡ್ತಿದ್ದಾರೆ. ಸೊ ಇದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಈಗ ನಾವು ಪ್ರಾದೇಶಿಕವಾಗಿ ಯಾರನ್ನು CM ಮಾಡಬೇಕು, ಮುಂದಿನ ಚುನಾವಣೆಯಲ್ಲಿ ನಾವು ಪ್ರಾದೇಶಿಕ ಪಕ್ಷಕ್ಕೆ ಮತವನ್ನು ಹಾಕುತ್ತೀವಿ ಅಂತ ಯುವ ಜನರು ಹಾಗೂ ಎಲ್ಲರೂ ಸಹ ಮಾತನಾಡ್ತಿದ್ದಾರೆ. ಇದರಿಂದಾಗಿ ಸಾಕಷ್ಟು ರೀತಿಯಾಗಿ ಬದಲಾವಣೆ ಆಗಿದೆ. ಸೊ ನಾವು ಪ್ರಾದೇಶಿಕವಾಗಿ ಯಾವ ಪಕ್ಷಗಳಿದೆ, ಪ್ರಜಾಕೀಯನೂ ಇದೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಗಳಿದೆ. ಸೊ 2 ಪಕ್ಷಗಳು ಸಹ ಪ್ರಾದೇಶಿಕವಾಗಿ ಇದೆ. ಸೊ ನೀವು ಅನ್ಬೋದು JDS ಪಕ್ಷ ಇದೆ ಅಂತ. ಆದರೆ JDS ಪಕ್ಷ ಎಷ್ಟರ ಮಟ್ಟಿಗೆ ನಮ್ಮ ಸಿದ್ಧಾಂತದ ಅಡಿಯಲ್ಲಿ ನಿಂತಿದೆ ಅನ್ನೋದ್ರ ಬಗ್ಗೆ ನೀವೇ ಯೋಚನೆ ಮಾಡಿ. ತಮ್ಮ ಒಂದು ಅಧಿಕಾರಕ್ಕೋಸ್ಕರ ಕಾಂಗ್ರೆಸ್ಸಿಂದ BJPಯಿಂದ ಕಾಂಗ್ರೆಸ್ಸು ಇದೇ ರೀತಿಯಾಗಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಿದೆ ಕರ್ನಾಟಕದಲ್ಲಿ. ಆಪ್ಷನ್ ಏನಂದರೆ ಪ್ರಜಾಕೀಯ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಸ್ಥಾಪನೆಯಾಗಿ 6 ವರ್ಷಗಳಿಂದ ನಿರಂತರವಾಗಿ ಕೆಲಸಗಳನ್ನು ಮಾಡ್ತಿದೆ. ಈ ಕಾಂಗ್ರೆಸ್ಸು, BJP, JDS ಪಕ್ಷಗಳು ಮಾಡುವಂಥ ಭ್ರಷ್ಟಾಚಾರವನ್ನು ಬೀದಿಗೆ ಎಳೆದು ಪ್ರಶ್ನೆಯನ್ನು ಮಾಡುವಂತಹ ತಾಕತ್ತಿರುವಂಥದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಮಾತ್ರ. ಆ ಕೆಲಸವನ್ನು ಆ ಪಕ್ಷವೇ ಮಾಡ್ತಿದೆ ಹೊರತು ಬೇರೆ ಪಕ್ಷಗಳು ಮತ್ತು ಪ್ರಜಾಕೀಯವೂ ಸಹ ಮಾಡ್ತಾಯಿಲ್ಲ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಸಾಕಷ್ಟು ವಿಚಾರಗಳಲ್ಲಿ ಸ್ಪಷ್ಟತೆಯನ್ನು ಇದೆ. ನಾವು ಕರ್ನಾಟಕದಲ್ಲಿ ಗೆದ್ದರೆ ಏನೆಲ್ಲ ಮಾಡ್ತೀವಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕೆಲಸಗಳನ್ನು ಮಾಡ್ತಾ ಇದೆ.
ಸೊ ದಯವಿಟ್ಟು ಈ ಬರುವಂಥ ಚುನಾವಣೆಗಳಲ್ಲಿ ಪ್ರಾದೇಶಿಕ ಪಕ್ಷವಾದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬೆಂಬಲವನ್ನು ನೀಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಪ್ರಜಾಕೀಯವು ಸಹ ಸೋಷಿಯಲ್ ಮೀಡಿಯಾಗಳಲ್ಲಿ ಆ್ಯಕ್ಟಿವ್ ಆಗಿದೆ ಹೊರತು ಪ್ರಚಲಿತವಾಗಿ ಬೀದಿಗೆ ಇಳಿದು ಕೆಲಸಗಳನ್ನು ನಿರ್ವಹಿಸ್ತಾ ಇಲ್ಲ. ಬರೀ ಟೆಕ್ನಾಲಜಿಯಿಂದನೂ ಸಹ ಸಾಧ್ಯ ಆಗಲ್ಲ. ಬೀದಿಗೆ ಇಳಿಬೇಕು, ಕೆಲಸಗಳನ್ನು ಮಾಡಬೇಕು, ನಿರಂತರವಾಗಿ ಕ್ಯಾಂಪೇನ್ ಮಾಡಬೇಕು, ಜನರೊಂದಿಗೆ ಸಂಪರ್ಕ ಹೊಂದಿರಬೇಕು. ಇದೆಲ್ಲವೂ ಸಹ ಪ್ರಜಾಕೀಯ ಮಾಡ್ತಿಲ್ಲ, ಬರೀ ಆಶ್ವಾಸಗಳನ್ನು ಸಹ ಕೊಡ್ತಾಯಿದೆ. ಆದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ತಾವು ಏನು ಕೆಲಸಗಳನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟ ಗುರಿಯನ್ನು ಇಟ್ಟುಕೊಂಡು ಪ್ರತಿನಿತ್ಯವೂ ಸಹ ಕೆಲಸಗಳನ್ನು ನಿರ್ವಹಿಸ್ತಾ ಇದೆ. ಪ್ರತಿನಿತ್ಯವೂ ಸಹ ಪೊಲೀಸರು ಮಾಡುವಂಥ ಭ್ರಷ್ಟಾಚಾರ, ಅಧಿಕಾರಿಗಳು ಮಾಡುವಂಥ ಭ್ರಷ್ಟಾಚಾರ ಹಾಗೂ ಶಾಸಕರು ಸಚಿವರು ಮಾಡುವಂಥ ಭ್ರಷ್ಟಾಚಾರವನ್ನು ಬೀದಿಗೆ ಇಳಿದು ಸಾಕ್ಷಿ ಸಮೇತ ನಿಮ್ಮ ಮುಂದೆ ನಿಂತಿದೆ. ಸೊ ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಪ್ರಾದೇಶಿಕ ಪಕ್ಷವಾಗಿದೆ. ಅದು ಬರೀ ಪ್ರಾದೇಶಿಕ ಪಕ್ಷವಲ್ಲ, ಒಂದು ನಿರಂತರವಾಗಿ ಕೆಲಸಗಳನ್ನು ನಿರ್ವಹಿಸ್ತಾ ಇದೆ. ಈ ನೆಲದಲ್ಲಿ ಹುಟ್ಟಿದಂತಹ ಪಕ್ಷವಾಗಿದೆ. ಸರ್ವೇ ಸಾಮಾನ್ಯ ಜನರು, ಹೋರಾಟಗಾರರು, ಚಿಂತಕರು ಎಲ್ಲರೂ ಒಗ್ಗೂಡಿ ಕಟ್ಟಿದಂತಹ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಇದು ನಿರಂತರವಾಗಿ 6 ವರ್ಷಗಳಿಂದ ಸತತವಾಗಿ ಕೆಲಸಗಳನ್ನು ನಿರ್ವಹಿಸ್ತಾ ಇದೆ. ಸಾಕಷ್ಟು ಕೇಸ್ಗಳನ್ನು ಹಾಕಿಸ್ಕೊಂಡಿದೆ, ಜೈಲಿಗೂ ಸಹ ಹೋಗಿದ್ದಾರೆ. ಅಲ್ಲಿನ ರಾಜ್ಯ ನಾಯಕರು ಸಹ ಜೈಲಿಗೆ ಹೋಗಿದ್ದಾರೆ. ನಿರಂತರವಾಗಿ ಪೊಲೀಸರಿಂದ ದೌರ್ಜನ್ಯಕ್ಕೆ ಒಳಪಟ್ಟಿದ್ದಾರೆ ಹಾಗೂ ಪೊಲೀಸರು ಹಾಕುವಂಥ ಸುಳ್ಳು ಕೇಸುಗಳಿಗೆ ಅಪರಾಧಿಗಳು ಸಹ ಆಗಿದ್ದಾರೆ. ಸೊ ದಯವಿಟ್ಟು ಇದು ನಾವು ಪಕ್ಷ ಬಂದು ಏನು ಮಾಡುತ್ತೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಹಳದಿ ಟಿ ಶರ್ಟಿಂದ ಯಾವುದೇ ಕಚೇರಿಗೆ ಹೋದ್ರೂ, ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಸಹ ತಮ್ಮ ಪ್ರಾಮಾಣಿಕ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಇದೆ. ಸೊ ದಯವಿಟ್ಟು ನೀವೆಲ್ಲರೂ ಸಹ ಈ ಬಾರಿ ಪ್ರಾದೇಶಿಕ ಪಕ್ಷವಾಗಿರುವಂಥ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬೆಂಬಲವನ್ನು ನೀಡಿ ಹಾಗೂ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಸ್ಪಷ್ಟನೆ ನಾನು ಆಲ್ರೆಡಿ ನಿಮಗೆ ಕೊಟ್ಟಿದ್ದೇನೆ. ಅದೇ ಪ್ರಾದೇಶಿಕ ಪಕ್ಷಗಳಂತೂ ಖಂಡಿತ ಇದೆ. ಮತವನ್ನು ಹಾಕುವಂಥದ್ದು ಕೆಲಸ, ಕರ್ತವ್ಯ, ಧರ್ಮ ನಿಮ್ಮದಾಗಿದೆ. ದಯವಿಟ್ಟು JCB ಪಕ್ಷಗಳನ್ನು ತ್ಯಜಿಸಿ ಪ್ರಾದೇಶಿಕ ಪಕ್ಷಕ್ಕೆ ಬೆಂಬಲ ನೀಡಿ ಅಂತ ನಾನು ಎಲ್ಲ ಯುವ ಜನರಲ್ಲೂ ಹಾಗೂ ಮಹಿಳೆಯರಲ್ಲೂ ಹಾಗೂ ರಾಜಕೀಯದ ಬಗ್ಗೆ ಸಾಕಷ್ಟು ಒಲವನ್ನು ಇಟ್ಟುಕೊಂಡಿರುವಂಥವರು ಮುಂದಿನ ಭವಿಷ್ಯಕ್ಕೋಸ್ಕರ ದಯವಿಟ್ಟು ಪ್ರಾದೇಶಿಕ ಪಕ್ಷವನ್ನು ಆಯ್ಕೆ ಮಾಡಿ ಅಂತ ನಾನು ಕೇಳಿಕೊಂಡು ರಾಷ್ಟ್ರೀಯ ಪಕ್ಷಗಳನ್ನು ತ್ಯಜಿಸಿ ಅಂತ ಹೇಳ್ತಾ ನನ್ನ ನಮಸ್ಕಾರ.